ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟು ವಿಶೇಷ ಏನಕ್ಕೆ ಅಂದರೆ ನಮ್ಮ ಜೊತೆ ನಮ್ಮೆಲ್ಲರ ಪ್ರೀತಿಯ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಸೊ ನನ್ನ ಜೊತೆ ನೀವೆಲ್ಲರೂ ಒಂದು ಸರಿ ಕಾಲ ಭೈರವ ಅಂದ್ರಿ. ರೆಡಿ? ಕಾಲ ಭೈರವ. ಎಸ್. ಸೊ ನಾನು ಇನ್ಫ್ಯಾಕ್ಟ್ ಸುದೀಪ್ ಸರ್ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ, ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಮಾತಾಡಬೇಕು ಅನ್ಕೊಂಡಿದ್ದೆ. ಯಾಕೆ ನಾವು ಏನು ಸ್ಕ್ರೀನ್ ಶೇರ್ ಮಾಡಿದೀವಿ ಅದನ್ನೆಲ್ಲ ನೀವು ನೋಡಾದ್ಮೇಲೆ ನಾವು ಮಾತಾಡಿದ್ರೆ ಜಾಸ್ತಿ ಇರುತ್ತೆ ಅನ್ಕೊಂಡಿದ್ದೆ. ಆದರೆ ನಮ್ಮ ಸೀನಿಯರ್ ಆಕ್ಟರ್ಸ್ ಇಂದ ಏನ್ ಕಲಿತೆ ಅಂತ ಅದನ್ನ ನಾನು ಶೇರ್ ಮಾಡ್ಬೋದು. ಸುದೀಪ್ ಸರ್ ಇಂದ ನಾನು ಏನ್ ಕಲಿತೆ ಅಂದ್ರೆ, ಒಂದು ಸೀನ್ ಆಯ್ತು. ಒಂದು ಸೀನ್ ಆಗಿದ ತಕ್ಷಣ ಇಡೀ ಎಂಟೈರ್ ಸೆಟ್ ಚಪ್ಪಾಳೆ ಹೊಡೆದಿದ ತಕ್ಷಣ ಅವ್ರ ರಿಯಾಕ್ಷನ್ ಏನಿತ್ತು ಅಂದ್ರೆ, ಓಕೆ ಥ್ಯಾಂಕ್ ಯು, ನೆಕ್ಸ್ಟ್ ಶಾಟ್ ಯಾರಮ್ಮ. ಸೊ ಇದರಿಂದ ನಾನೇನ್ ಕಲ್ತಿದ್ದು ಅಂದ್ರೆ, ಅಷ್ಟು ಜೀವನದಲ್ಲಿ ಅಷ್ಟು ಸಕ್ಸಸ್ ನೋಡಿದ್ರು, ಅಷ್ಟು ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರು, ಫಸ್ಟ್ ಆಫ್ ಆಲ್ ಅವ್ರುಗಳ ತಲೆ ನಿಲ್ತದೆ, ಅದನ್ನ ನಾವು ಕಲಿಬೇಕು. ಸೊ ಬೇಸಿಕ್ಕು ನಾನು ಸುದೀಪ್ ಸರ್ ಇಂದ ಕಲ್ತಿದ್ದು. ಅಫ್ಕೋರ್ಸ್ ಕೆಲವು ಶಾರ್ಟ್ಸ್ ಎಲ್ಲ ಅವ್ರ ಸ್ಟೈಲಲ್ಲಿ ಅವ್ರು ಸಿಂಪ್ಲಿಫೈ ಮಾಡ್ಕೊಂಡು ಅವ್ರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಅವ್ರು ಇನ್ನೂ ಒಂಚೂರು ಹಿಂಗ್ ಮಾಡ್ಬೋದ ಹಂಗ್ ಮಾಡ್ಬೋದ ಅಂತ ಹೇಳ್ಬೋದು. ಬಟ್ ಅದಲ್ಲದೆ ಆ ವ್ಯಕ್ತಿತ್ವಕ್ಕೆ ನಾವು ಎಲ್ರೂ ನಿಜವಾಗ್ಲೂ ಒಂದು ಚಪ್ಪಾಳೆ ಹೊಡಿಬೇಕು. ಯಾಕೆಂದ್ರೆ ಐ ಆಮ್ ಓನ್ಲಿ ಹಾರ್ಡ್ಲಿ 6 movies old. ಸೊ ಕೇಳಿದ ತಕ್ಷಣ ಈ ಫಂಕ್ಷನ್ ಅಷ್ಟೇ, ಸರ್ ನೀವು ಬಂದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಅನ್ನೋದಕ್ಕೆ ಐ ವಿಲ್ ಬಿ ದೇರ್ ಬಟ್ ಅಂದ್ಬಿಟ್ಟು ಏನೋ ಅಂತ ಹೇಳಿದ್ರು. ಅದನ್ನು ಸರಿ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಏಪ್ರಿಲ್ 3ನೇ ತಾರೀಕು we are excited to watch you on screen after Max 2. Yes sir.